ಹಾಯ್ ಹಲೋ ನಮಸ್ಕಾರ. ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ರವಿಕುಮಾರ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ಅರೆ ಯಾಕಪ್ಪ ವಿಶೇಷ ಅಂತೀರಾ? ಇವರು ದೊಡ್ಡ ಮನೆ ಕುಟುಂಬದ ಕುಡಿಯಾದರೂ ಕೂಡ ಎಲ್ಲೋ ಒಂದು ಕಡೆ ಅಹಂ ಇಲ್ಲದೆ, ಅಂದರೆ ಸರ್ವೇ ಸಾಮಾನ್ಯ ವ್ಯಕ್ತಿ. ನಿಜಕ್ಕೂ ನಾವು ಜೊತೆ ಮಾತಾಡಬೇಕಂತ ತುಂಬ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಅಷ್ಟು ಸರಳ ವ್ಯಕ್ತಿತ್ವ. ಯಾಕಂದರೆ ಅಣ್ಣವರ ಕುಟುಂಬದಿಂದ ಬಂದಂತಹ ಪ್ರತಿಯೊಬ್ಬರೂ ನಾವು ನೋಡ್ತಾ ಬಂದಾಗ ಆ ಸರಳತೆ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ಸೊ ನಮ್ಮೆಲ್ಲರ ಪ್ರೀತಿಯ ಷಣ್ಮುಖ ಗೋವಿಂದರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಒಂದಿಷ್ಟು ಮಾತುಕತೆಯನ್ನು ಮಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಆತ್ಮೀಯ ಸ್ವಾಗತ ನಿಮಗೆ. ನಮಸ್ತೆ ಸರ್, ಥ್ಯಾಂಕ್ ಯು. ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಹೇಳಿದ್ರೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನಿಜ ಇಲ್ಲ, ನಾನು ಇಂಟ್ರೊಡಕ್ಷನ್ ಯಾಕೆ ಕೊಟ್ಟೆ ಅಂತಂದರೆ, ಯಾಕಂದ್ರೆ ನಿಮ್ಮ ಜೊತೆ ನಾನು ಯಾವತ್ತೂ ನಾನು ಮಾತಾಡಿದಾಗ ಬಟ್ ಯಾವುದೋ ಒಂದು ಅಹಂ ಅಂತ ಇರಲ್ಲ. ಒಬ್ಬ ವ್ಯಕ್ತಿ ಇವತ್ತಿನ ಕಾಲಘಟ್ಟದಲ್ಲಿ ಹೆಂಗಂದರೆ, ಸ್ವಲ್ಪ ಏನಾದರೂ ಸ್ವಲ್ಪ ಅವನಿಗೆ ಆದಂಥ ಒಂದು ಅಹಂ ಬಂದುಬಿಡುತ್ತೆ. ನಾನು ಸ್ವಲ್ಪ ಏನೋ ದುಡ್ಡು ಗಿಡ್ ಮಾಡಿದ್ರು, ಏನೋ ಸಮಥಿಂಗ್ ಏನೋ ಒಂದು ಆಯಿತು ಬೆಳೆದಾಗ ಅವ್ನಿಗೆ ಅಹಂ ಅನ್ನೋದು ಜಾಸ್ತಿ ಬಂದುಬಿಡುತ್ತೆ. ಬಟ್ ನೀವು ಅಣ್ಣವರ ಕುಟುಂಬದಲ್ಲಿ ಇದ್ಕೊಂಡು ಬಟ್ ಹೊರಗಡೆ ಪ್ರಪಂಚದಲ್ಲಿ ನೀವು ನೋಡಬೇಕಾದ್ರೆ, ಯಾರ ಜೊತೆ ಮಾತಾಡಬೇಕಾದ್ರೆ ನೀವು ತುಂಬ ಸರಳ ವ್ಯಕ್ತಿತ್ವ ಅನಿಸುತ್ತೆ ನಮಗೆ. ಹೆಂಗೆ ಸರ್ ಅದೆಲ್ಲ? ಸರ್, ಈಗ ನಮ್ಮ ಇಡೀ ಜೀವನನ ನಾವು ರೂಪಿಸ್ಕೊಂಡಿರೋದೇ ನಮ್ಮ ತಾತ ಅಜ್ಜಿಯವರ ಬದುಕನ್ನು ನೋಡಿ. ಅವರು ಇದ್ದಿದ್ದೇ ಹೀಗೆ. ಈಗ ಅವ್ರಿಗೆ ಬರದೇ ಇರೋದು, ಅವ್ರಿಗೆ ಅನ್ನಿಸ್ದೇ ಇರೋದು ನಮಗೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರಿಗೆ ಬರಲೂಬಾರ್ದು, ಯಾವುದೇ ಕಾಲದಲ್ಲೂ ಬರಬಾರ್ದು. ಹಾಗಾಗಿ ಇದೊಂದು ಕಾನ್ಷಿಯಸ್ ಎಫರ್ಟ್. ಅಂದರೆ ಯಾವತ್ತೂ ಬೇರೆ ರೀತಿ ನಡ್ಕೊಳ್ಬಾರ್ದು ಅನ್ನೋದು ದಿನ ನಮಗೆ ನಾವೇ ಹೇಳ್ಕೊಳ್ಳೋ ಅಂಥ ಒಂದು ವಿಷಯ. ಆದ್ದರಿಂದ ಹಾಗೆ ಸರ್, ಅವರನ್ನು ನೋಡಿ ಕಲ್ತಿರೋ ನಂಬರ್ 1 ವಿಷಯ ಅಂದರೆ ಇದೆ. ನಿಜ ಇಲ್ಲ, ಯಾಕೆ ತುಂಬ ಮುಖ್ಯ. ಅದಕ್ಕೆ ಇವತ್ತಿನ ಇದರಲ್ಲಿ ಸರಳತೆ ಅನ್ನುವಂಥದ್ದು ತುಂಬ ಒಬ್ಬ ಮನುಷ್ಯನಿಗೆ ರೂಢಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಒಂದು ಕಡೆ ನಿಮ್ಗೆ ಬಂದಿರುವಂಥದ್ದು, ಯಾಕಂದ್ರೆ ಅಣ್ಣವರ ಒಂದು ಇದರಲ್ಲಿರ್ಬೋದು, ನಿಮ್ಗೆ ಇಡೀ ಒಂದು ಒಟ್ಟಾರೆ. ಯಾಕಂದ್ರೆ ಒಂದು ಕಡೆ ನೀವು, ನನಗನ್ಸಿದ ಮಟ್ಟಿಗೆ ನಿಮ್ಮ ಕುಟುಂಬ ಅನ್ನುವಂಥದ್ದು ಒಂದು ದೊಡ್ಡ ಒಂದು ಯೂನಿವರ್ಸಿಟಿ. ಈ ಕಲೆಯ ಒಂದು ದೊಡ್ಡ ಯೂನಿವರ್ಸಿಟಿ ಅಂದರೆ ತಪ್ಪಾಗಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಚಿಕ್ಕ ವಯಸ್ಸಿಂದ ಅಣ್ಣವ್ರು ನೋಡ್ತಾ ಇದ್ರಿ, ಆ್ಯಂಡ್ ಕಲಾವಿದರುಗಳನ್ನು ನೋಡ್ತಾ ಇದ್ರಿ. ಆ ನಂತರದಲ್ಲಿ ಶಿವಣ್ಣ ಆಗಿರಬಹುದು, ಅಪ್ಪು ಸರ್ ಇರ್ಬೋದು, ರಾಘಣ್ಣ ಇರ್ಬೋದು, ಪ್ರತಿದಿನಗಳನ್ನು ನೋಡ್ತಾ ಅದೆಲ್ಲ ಒಂದು ಕಡೆ ರೂಢಿ ಮಾಡ್ಕೊಳ್ತಾ ಬಂದರೆ. ಬಟ್ ನನಗೆ ಅನಿಸಿದ್ದೆ, ಈಗ ಇಷ್ಟೆಲ್ಲ ನೀವು ನೋಡಿದ್ರಲ್ವಾ, ಏನು ಕಲಿತ್ರಿ ನೀವು ಅನ್ನೋದು ನನಗೊಂದು ಪ್ರಶ್ನೆ. ಸರ್, ನಾನು ಆಗಲೇ ಶುರು ಮಾಡ್ತಾನೆ ಹೇಳಿದೆ, ನಮ್ಮ ಇಡೀ ಜೀವನನೇ, ಇಡೀ ನಮ್ಮ ಪರ್ಸ್ನಾಲಿಟಿ, ಲೈಫು ಎಲ್ಲ ಅವ್ರುಗಳ ಒಂದು ಲೈಫ್ನ ಇನ್ಸ್ಪಿರೇಷನ್ ನಮಗೆ ಪ್ರತಿಯೊಂದು. ಅಂದರೆ ಸಿಂಪಲ್, ಬೆಳಗ್ಗೆ ಎದ್ದು ದೇವ್ರಿಗೆ ನಮಸ್ಕಾರ ಮಾಡಬೇಕು. ಊಟದ ವಿಷಯದಲ್ಲಿ ನಾವು ಯಾವತ್ತೂ ಅನ್ನನ ವೇಸ್ಟ್ ಮಾಡಬಾರ್ದು. ಆಮೇಲೆ ಇನ್ನೊಬ್ಬರಿಗೆ ಬೇಜಾರಾಗೋ ಥರ, ಹರ್ಟ್ ಆಗೋ ಥರ ಮಾತಾಡಬಾರ್ದು. ಭಾಳ ಜನ ಅಬ್ಸರ್ವ್ ಮಾಡಿರ್ತಾರೆ ಇದು. ನಮ್ಮ ತಾತ ಯಾರನ್ನು, ನಾನು ನೋಡ್ದಂಗೆ ಯಾರನ್ನು ಸಿಂಗ್ಯುಲರಲ್ಲಿ ಮಾತಾಡಿಸಿದ್ದೇ ಇಲ್ಲ. ಎಂಥ ವಯಸ್ಸಿನವ್ರಾಗಿರ್ಬೋದು, ಅವ್ರಿಗಿಂತ ದೊಡ್ಡವ್ರು ಇರ್ಬೋದು, ಅವ್ರಿಗಿಂತ ಎಷ್ಟೇ ವಯಸ್ಸು ಚಿಕ್ಕವರಾಗಿದ್ರು, ಹೋಗಪ್ಪ, ಹೋಗಮ್ಮ, ಹೋಗಪ್ಪ, ಬಾರಮ್ಮ, ಬಾರಪ್ಪ, ಹೋಗೋ ಬಾರೋ ಅನ್ನೋದೆಲ್ಲ ಅವರ ಭಾಷೆಯಲ್ಲಿ ಇಲ್ಲವೇ ಇಲ್ಲ. ಆಮೇಲೆ ಡಿಸಿಪ್ಲಿನ್ ಹೇಳ್ತಾ ಹೋದರೆ ಅದು ಪಟ್ಟಿ ಬೆಳ್ಕೊಂಡೇ ಹೋಗೋದು ಸರ್. ಪ್ರತಿಯೊಂದೂ ಅಂದರೆ ಪ್ರೊಫೆಷ್ನಲ್ ಲೈಫಲ್ಲಿರ್ಬೋದು, ಪರ್ಸ್ನಲ್ ಲೈಫಲ್ಲಿರ್ಬೋದು, ಎಲ್ಲದನ್ನು ಅವರಿಂದನೇ ಕಲ್ತಿರೋದು. ಆ್ಯಂಡ್ ಪ್ರೊಫೆಷ್ನಲ್ ಲೈಫಿಗೆ ಬಂದರೆ ಡಿಸಿಪ್ಲಿನ್ನು, ಟೈಮು, ಯಾರ್ದು ಟೈಮ್ ವೇಸ್ಟ್ ಮಾಡಬಾರ್ದು, ಯಾರನ್ನೂ ಕಾಯಿಸ್ಬಾರ್ದು, ಕೆಲಸದ ಮೇಲೆ ಶ್ರದ್ಧೆ ಇರಬೇಕು. ಇವೆಲ್ಲ ಸಾಕಷ್ಟು ಸರ್. ಆ್ಯಂಡ್ ನಮ್ಮ ತಾತ ಅಷ್ಟೇ ಅಲ್ಲ, ನೀವು ಯಾರ ಬಗ್ಗೆನಾರ ಕೇಳಿ, ಶಿವಣ್ಣವ್ರ ಬಗ್ಗೆ ಕೇಳಿ, ಶಿವಮಾಮನ ಬಗ್ಗೆ ಕೇಳಿ, ರಾಘುಮಾಮನ ಬಗ್ಗೆ ಕೇಳಿ, ಅಪ್ಪು ಮಾಮನ ಬಗ್ಗೆ ಕೇಳಿ, ಅವರೂ ಯಾರೂ ಒಂದಿನ ಈ ಥರ ಲೇಟಾಗಿ ಬಂದರು, 9 ಗಂಟೆ ಕಾಲ್ ಶೀಟಿಗೆ 10 ಗಂಟೆಗೆ ಬರೋ 11 ಗಂಟೆ, ನಿಮಗೆ ಆ ಥರ ಒಂದು ಇನ್ಸಿಡೆಂಟ್ಸ್ ಕೇಳೋಕ್ಕೆ ಸಿಗೋದೇ ಇಲ್ಲ. ನಿಜ. ಯಾಕಂದರೆ ಅಣ್ಣವ್ರು ಹಾಗೆ ಕೊಟ್ಟ ಹಾದಿ ಅನಿಸುತ್ತೆ ಮೋಸ್ಟ್ಲಿ. ಹೌದು ಸರ್. ಸೊ ಆ ಥರದ್ದು. ಹಾಗಾಗಿ ನಮಗೆ ಅವ್ರನ್ನ ನೋಡಿದಾಗ, ಈಗ ಅವ್ರು ಹೇಗಿದ್ದಾರೆ ನಾವು ಹಾಗೆ ಇರಬೇಕು ಅನ್ನೋದು ನಮ್ಮ ಆಸೆ. ಎಕ್ಸಾಕ್ಟ್ ಅದು ಕಾಪಿ, ಹಾಗೇ ನಾವು ಇರಬೇಕು ಅಂತ. ಸೊ ತಕ್ಕ ಮಟ್ಟಿಗೆ ಆದಷ್ಟು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಿಜ. ಇನ್ನೊಂದು ಒಂದು ಕಡೆ, ಈಗ ಅಣ್ಣವ್ರ ಕುಟುಂಬ ಅಂದರೆ ಇಡೀ ಮನೆ ತುಂಬ ಮೊಮ್ಮಕ್ಕಳುಗಳು, ಮಕ್ಕಳು ಎಲ್ಲವೂ ಕೂಡಿದ ಒಂದು ಸಂಸಾರ. ತುಂಬ ಅಣ್ಣವ್ರಿಗೆ ತುಂಬ ಅಂದರೆ ಮುದ್ದಿನ ಮೊಮ್ಮಗ ಅಂತಂದರೆ ಯಾರು ಇರ್ತಾಯಿದ್ರು ಸರ್? ಸರ್, ಅದು ಹಾಗೆ ನಾವು ಯಾವತ್ತೂ ನೋಡೇ ಇಲ್ಲ ಸರ್. ಏನು ದೇರ್ ವರ್ ನೋ ಫೇವ್ರೆಟ್ಸ್. ಅಂದರೆ ನಾನು ಅದನ್ನು ಒಂದು ಸಾರಾಂಶವಾಗಿ ಹೇಳಬೇಕಂದ್ರೆ, ಎಲ್ಲರೂ
ಅಷ್ಟೇ ಪ್ರೀತಿಯಿಂದ ಅಷ್ಟೇ ಮುದ್ದಿಂದ ಅವರು ನೋಡ್ತಾಯಿದ್ರು ಸರ್. ಆ್ಯಂಡ್ ನೀವು ನಮ್ಮ ಜನ್ರೇಷನಲ್ಲಿ ಯಾವ ಮಕ್ಕಳನ್ನಾದರೂ ಕೇಳಿ, ಯಾರನ್ನಾದರೂ ಕೇಳಿ, ಎಲ್ರಿಗೂ ಹೇಳ್ಕೊಳ್ಳೋಕ್ಕೆ ಒಂದಷ್ಟು ಕತೆಗಳಿದೆ ತಾತ ಅಜ್ಜಿ ಬಗ್ಗೆ, ಒಂದಷ್ಟು ಎಕ್ಸ್ಪೀರಿಯನ್ಸಸ್ ಇದೆ. ಎಲ್ಲರೂ ಬೇರೆ ಬೇರೆ ಥರ ಅವರನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಸರ್. ಆ ಟೈಮಲ್ಲಿ ಸರ್ ಇವಾಗ ಒಂದು ಕೂಡಿದ ಕುಟುಂಬದಲ್ಲಿದ್ದಾಗ ಎಲ್ಲರೂ ಒಂದೇ ಕಡೆ ಇದ್ದಾಗ, ಬಟ್ ಅವತ್ತಿನ ಒಂದು ಅನುಭವ ನೋಡುವಂಥ ಇವಾಗ ಸಪ್ರೇಟ್ ಆಗಿ ಒಂದು ಕಡೆ ಅಂದರೆ ಬೆಳೀತಾ ಏನಾಗುತ್ತೆ, ಪ್ರತಿಯೊಬ್ಬರು ಅವ್ರವ್ರ ದಾರಿಗಳನ್ನು ನೋಡ್ತಾ ಹೋಗ್ತಾರೆ, ಅದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಬಟ್ ಅವತ್ತಿನ ಕಾಲಘಟ್ಟದಲ್ಲಿ ಹೆಂಗಿತ್ತು ಆ ಕುಟುಂಬ, ಹೆಂಗಿತ್ತು, ಆಮೇಲೆ ಯಾವ ಥರ ಇರ್ತಾಯಿದ್ರು ಅಣ್ಣವರಾಗಿರ್ಬೋದು, ಪಾರ್ವತಮ್ಮ ಇರಬಹುದು, ಶಿವಣ್ಣ ಆ್ಯಂಡ್ ಅಪ್ಪು ಸರ್ ಆ್ಯಂಡ್ ರಾಘಣ್ಣ ಅವರು ಹೆಂಗಿರ್ತಾಯಿದ್ರು ಆ ಒಂದು ಮೂಮೆಂಟಲ್ಲಿ? ನಾವೆಲ್ಲ ಹುಟ್ಟುವಾಗ ಈಗ ಶಿವಣ್ಣ ಮಾಮ ಆಲ್ರೆಡಿ ಸಿನಿಮಾಗೆ ಬಂದಿದ್ದರು, ರಾಘು ಮಾಮ ಬರ್ತಾಯಿದ್ರು. ಸೊ ನಾವು ಸ್ವಲ್ಪ ಬೆಳೆದು ನಮ್ಗೆ ಅವೆಲ್ಲ ಅರ್ಥ ಆಗೋಷ್ಟೊತ್ತಿಗೆ ಅವರು ಬ್ಯುಸಿಯಾಗಿ ಇರ್ತಿದ್ರು. ತಾತನೂ ಆ ಟೈಮಲ್ಲಿ ಆ್ಯಕ್ಟ್ ಮಾಡಿ 3 ಜನ ಮಾಡ್ತಿದ್ರು ಆಗ, ಶಿವಮಾಮ, ರಾಘು ಮಾಮ, ತಾತ, 3 ಜನ. ನಮಗೆ ಏನಾರ ರಜಾ ಏನಾರು ಅಂದರೆ ಶೂಟಿಂಗ್ ಹೋಗೋದೇ ನಮಗೆ ಟೈಮ್ ಪಾಸ್. ಶೂಟಿಂಗ್ ಬಿಟ್ಟು ಮನೆಯಲ್ಲಿದ್ದಾಗ ಆ ಸಂಭ್ರಮ ಎಷ್ಟು ಹೇಳಿದ್ರೂ ಕಮ್ಮಿ ಸರ್. ಎಲ್ಲ ಕೊಡ್ತಾಯಿದ್ವಿ. ಒಂದು ಈಗ ರಜಾ ಅಂದರೆ ಸ್ಯಾಟರ್ಡೇ ಸಂಡೇ ಎಲ್ಲರೂ ಒಂದೇ ಜಾಗದಲ್ಲಿ ತಾತನ ಮನೆಯಲ್ಲಿ ಸೇರ್ತಾಯಿದ್ವಿ. ಊಟ ಮಾಡೋದು ಅಂದರೆ ಊಟ ಅಂದರೆ ಅದೊಂಥರ ಏನು ಹೇಳಿ, ಈ ಹೋಟ್ಲಲ್ಲಿ ಲಂಚ್ ಅವರು 1 o'clock ಸ್ಟಾರ್ಟ್ ಆದರೆ 3 o'clock 4 o'clock ಆ ಥರ ಅಷ್ಟೂ ಜನ. ತಾತನ ಮನೇಲಿ ಹಿಂದ್ಗಡೆ ಒಂದು ಜಾಗ ಇತ್ತು, ಅಲ್ಲೇ ಎಲ್ಲರೂ ಕೆಳಗೆ ಕೂತ್ಕೊಂಡು ಮಕ್ಕಳೆಲ್ಲ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಮಕ್ಕಳಂದರೆ ದೊಡ್ಡವರೆಲ್ಲ ಊಟ ಮಾಡೋರು, ತಾತ ಮಾಡೋರು, ಅಜ್ಜಿ ಮಾಡೋರು. ಹೀಗೆ ಭಾಳ ಚೆನ್ನಾಗಿತ್ತು ಸರ್. ಆ್ಯಂಡ್ ನಾ ಹೇಳಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್ ಆ ಒಂದು ಟೈಮ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತಾತ ಅಜ್ಜಿ ಜೊತೆ. ಒಂದು ಮರೆಯೋಕ್ಕಾಗಲ್ಲ ಅಂತ ಒಂದು ಘಟನೆ ಸರ್ ಆ ಟೈಮಲ್ಲಿ ನಿಮ್ಗೆ, ಆ ಚೈಲ್ಡ್ ಏಜಲ್ಲಿ ಆ್ಯಂಡ್ ನಿಮಗೆ ತಿಳುವಳಿಕೆ ಬಂದಾಗ ಆ ಮನೆಯಲ್ಲಿ. ಸೊ ನಿಮಗೊಂದು ಮರೆಯೋಕ್ಕಾಗಲ್ಲ ಈ ಘಟನೆ, ನನಗೆ ಇನ್ನೂ ಇವತ್ತಿಗೂ ನನಗೆ ಹಿಂಗೆ ಕಣ್ಣು ಕಟ್ತಾಗಿದೆ ಅಂತ ಅನ್ನೋದಾದ್ರೆ ಯಾವ ಥರದ್ದು ಘಟನೆಗಳಿದೆ ಸರ್ ನಿಮಗೆ? ಸರ್ ಖುಷಿಯಾಗಿರೋದು ಕಷ್ಟದ್ದು ಎರಡೂ ಹೇಳ್ತೀನಿ. ಖುಷಿಯಾಗಿರೋದು ಅಂದರೆ ನ್ಯೂ ಇಯರ್ಸು, ಹೊಸ ವರ್ಷ, ಆಮೇಲೆ ದೀಪಾವಳಿ ಎರಡಂತೂ ಇಡೀ ಫ್ಯಾಮಿಲಿ ಅಂದರೆ ಇನ್ಕ್ಲೂಡಿಂಗ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಮ್ಮ ತಾತನ ಮನೆಯಲ್ಲೇ ಸೇರ್ತಾಯಿದ್ದೀವಿ ಸರ್. ನಮಗೆ ನ್ಯೂ ಇಯರ್ಗೆಲ್ಲ ಆಚೆ ಹೋಗಿ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಆ್ಯಂಡ್ ನಮ್ಮ ತಾತ ಲೇಟಾಗಿ ಮಲ್ಗ್ತಾ ಇದ್ದಿದ್ದು ಅವತ್ತೊಂದೇ ದಿನ, 12 ಗಂಟೆಗೆ ನ್ಯೂ ಇಯರ್ ಸೆಲಿಬ್ರೇಷನ್ ಎಲ್ಲರಿಗೂ ವಿಶ್ ಮಾಡಿ ಆಮೇಲೆ ಹೋಗಿ ಮಲ್ಕೊಳ್ಳೋರು. ಬಟ್ 12 ಗಂಟೆ ಮುಂಚೆ ಅಂದರೆ ಒಂದು 8 ಗಂಟೆ 7 o'clockಯಿಂದನೇ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದಷ್ಟು ಆ್ಯಕ್ಟಿವಿಟೀಸ್ ಅಂದರೆ ಹಾಡು ಹಾಡೋದು, ಡ್ಯಾನ್ಸ್ ಮಾಡೋದು, ಇಲ್ಲ ನಾವು ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಸ್ಕಿಟ್ ತಯಾರು ಮಾಡ್ತಾಯಿದ್ವಿ. ಡಿಸೆಂಬರ್ ಒಂದು 23rd 24th ನಮಗೆ ಇಯರ್ ಎಂಡ್ ಇದು ಬರ್ತಿತ್ತಲ್ಲ ಬ್ರೇಕ್. ಸೊ ಎಲ್ಲರೂ ಆವಾಗಲೇ ತಾತನ ಮನೆಗೆ ಬಂದು 1 ವಾರ ಫುಲ್ ಪ್ರಾಕ್ಟೀಸ್ ಮಾಡೋದು, ಇದು ಈ ಸಾಂಗ್ ಡ್ಯಾನ್ಸ್ ಮಾಡೋಣ, ಈ ಸಾಂಗ್ ಹಾಡೋಣ ಅಂತೆಲ್ಲ. ಸೊ ಫುಲ್ ಆಮೇಲೆ ಎಲ್ಲರೂ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ ಎಲ್ಲರೂ ಹಾಡು ಹಾಡೋರು, ನಮ್ಮ ತಾತನೂ ಹಾಡೋರು. ಅದನ್ನಂತೂ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟರೆ ದೀಪಾವಳಿಲೂ ಎಲ್ಲ 3 ದಿನ ತಾತನ ಮನೆಯಲ್ಲಿ ಸೇರ್ತಾಯಿದ್ವಿ. ಒಂದಿನ 1-2 ದಿನ ತಾತನ ಮನೆಯಲ್ಲಿ ಪಟಾಕಿ ಹೊಡೆದ್ರೆ, ಒಂದಿನ ಶಿವಮಾಮನ ಮನೆಯಲ್ಲಿ. ಅವರು ಅಷ್ಟೇ ಎಲ್ಲರೂ ಸೇರಿಸೋರು ಅವ್ರ ಮನೆಯಲ್ಲಿ. ಆ ಮೂಮೆಂಟ್ಸ್ ಎಲ್ಲ ಇವತ್ತಿಗೂ ಮರೆಯೋಕ್ಕಾಗಲ್ಲ ಸರ್. ಥ್ಯಾಂಕ್ಫುಲಿ ಆವಾಗಿನ ಸೆಲೆಬ್ರೇಷನ್ದು ಫೋಟೋಸ್, ಕೆಲವೊಂದು ಆಲ್ಬಮ್ಸ್ ಎಲ್ಲ ಇದೆ. ಸೊ ಯಾವಾಗಲಾದರೂ ಅದೆಲ್ಲ ನೆನಪಾದಾಗ ಅದನ್ನ ನೋಡಿಕೊಂಡು ಖುಷಿ ಪಡ್ತೀವಿ ಸರ್ ಎಲ್ಲರೂ ಮನೆಯಲ್ಲಿ. ಅಫ್ಕೋರ್ಸ್ ಕೈಘಟನೆ ಅಂದರೆ ಎಲ್ರಿಗೂ ಗೊತ್ತು, 2000 ಇಸ್ವಿಯಲ್ಲಿ ಅದು ವೀರಪ್ಪಂದು ಕೇಸ್ ಆಗಿದ್ದು. ಅದಂತೂ ಯಾವ ಕಾಲಕ್ಕೂ ಮರೆಯೋಕ್ಕೆ ಸಾಧ್ಯನೇ. ಯಾವ ವಯಸ್ಸಲ್ಲಿದ್ರಿ ಸರ್ ಆ ಟೈಮ್? ನಾನು ಅವಾಗ PUC ಫಸ್ಟ್ ಇಯರ್ ಜಸ್ಟ್ ಅವಾಗ. ಹೌದು, ಓಕೆ ಫಸ್ಟ್ ಇಯರ್ PU. ನಾನು ಅವಾಗ ಏನು ನಾಲೆಜ್ ಇತ್ತು ನಿಮಗೆಲ್ಲ ಅಂದರೆ ಅವತ್ತು, ಯಾಕಂದರೆ ಏನು ನಡೀತಾ ಇತ್ತು ಏನಿಲ್ಲ ಅನ್ನೋದು ಗೊತ್ತಿತ್ತು. ತಾತನ ಮನೆಯಲ್ಲೇ ಅಂದರೆ ನಮ್ಮ ಅಕ್ಕನೂ ನಾವು ಆಲ್ಮೋಸ್ಟ್ ನಾವು ಬುದ್ಧಿ ಬಂದಾಗಿಂದ ನಮ್ಮ ತಾತನ ಮನೆಯಲ್ಲೇ ಮಲಗ್ತಾಯಿದ್ದೆ ಸರ್, ದಿನಾಗಲೂ. ಸೊ ಅವತ್ತೂ ಹಾಗೆ ಸಂಡೇ ಅವತ್ತು ಮಲಗಿದ್ದೀವಿ.
ನೀವು ಹೋಗಿದ್ರಾ ಗಾಜನೂರಿಗೆ? ಇಲ್ಲ 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 ಇಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಮಲಗಿದ್ವಿ. ಮಲಗಿದಾಗ ಅಂದರೆ ಫುಲ್ ಸೈಲೆಂಟಾಗೆಲ್ಲ ಬೆಳಗ್ಗೆ ಎದ್ದು ರೂಮ್ ಬಾಗಿಲು ತೆಗೆದ್ರೆ ಫುಲ್ ಜನ, ಮಾಮ ಶಿವಮಾಮ ಎಲ್ಲ ಬಂದುಬಿಟ್ಟಿದ್ದಾರೆ. ನಮಗೆ ಏನಾಗ್ತಾಯಿದೆ ಗೊತ್ತು, ಇದ್ಯಾಕೆ ಏನು ಅಂದರೆ ವೆರಿ ಕಾಮನ್ನಾಗಿ ನಾವೇನೋ ಅಂದ್ಕೊಂಡು ಯಾರೋ ಹೋಗ್ಬಿಟ್ರೇನೋ, ಅಂದರೆ ಇಷ್ಟು ಜನ ಸಡನ್ನಾಗಿ ಸೇರಿದಾಗ ಯಾರೋ ಹೋಗ್ಬಿಟ್ರ ಏನಾಯಿತು. ಆಮೇಲೆ ಯಾರೋ ಹೀಗೆ ನಾ ಕೆಳಗೋದೆ ತಾತನ ಮನೇಲಿ, ಅಲ್ಲಿ ಮಕ್ಕಳೆಲ್ಲ ಇದ್ದರು, ಸಣ್ಣ ಸಣ್ಣ ಮಕ್ಕಳು ಮಾತಾಡ್ಕೊಂಡು ಈ ಥರ ವೀರಪ್ಪನ ತಾತನ್ನ ಕರ್ಕೊಂಡು ಹೋಗ್ಬಿಟ್ನಂತೆ. ನಾನು ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರು ಮತ್ತು ಮೇಲೆ ಬಂದಿದ್ದೀನಿ. ನಮ್ಮಮ್ಮ ಜೋರಾಗಿ ಆಡ್ತಾರೆ. ಆವಾಗ ಗೊತ್ತಾಯಿತು ನನ್ನ ತಾತಂದು ಇದು ವೀರಪ್ಪಂದೊಂದು ವೀರಪ್ಪನ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ. ಹೌದಾದ್ರೆ ಇನ್ಯಾರೋ ಬಂದು ಇಲ್ಲ ನಿಮ್ಮ ಅಪ್ಪಾಜಿನೂ ಹೋಗಿದ್ದಾರಂತೆ ಜೊತೆಗೆ ಅಂತ. ನಾ ಏನು ಯೋಚನೆ ಮಾಡಬೇಕು ಅಂತ ಗೊತ್ತಾಗ್ತಲ್ಲ. ಎಲ್ಲರೂ ಬಿಕ್ಕಿ ಅಳ್ತಾ ಇದ್ದಾರೆ. ನನಗೆ ಒಂದು ಭಾಳ ಸ್ಟ್ರಾಂಗಾಗಿ ನೆನಪಿರೋ ಒಂದು ವಿಷಯ ಏನಂದರೆ ಸರ್, ನಮ್ಮ ಅಜ್ಜಿ ಅಷ್ಟು ಸ್ಟ್ರಾಂಗ್ ಆಗಿದ್ದು ಎಲ್ಲರೂ ಅವರು ಸಮಾಧಾನ ಮಾಡ್ತಾಯಿದ್ರು. ಎಷ್ಟು ಸ್ಟ್ರೆಂತ್ ಆ ಟೈಮ್. ಯಾಕಂದರೆ ಅವರಿಗೆ ಗೊತ್ತಿತ್ತು ಸರ್, ಅವರು ಸ್ಟ್ರಾಂಗ್ ಆಗಿರಬೇಕು ಈ ಒಂದು ಬ್ಯಾಡ್ ಟೈಮ್ನ ಕಳೆಯೋದಕ್ಕೆ ಅವ್ರು ಸ್ಟ್ರಾಂಗ್ ಇರಬೇಕಂತ. ಆ್ಯಂಡ್ ನಮ್ಮ ಅಜ್ಜಿ ಅವತ್ತು ನಾನು ಅಂದ್ಕೊಂಡು ನೋಡು ಧೈರ್ಯ ಅಂದರೆ ಯಾವ ಥರ. ಸೊ ಅದೂ ಒಂದು ಸರ್. ಈಗ ಅನುಭವ ಅಪ್ಪಾಜಿ ಬಂದಮೇಲೆ, ಈಗ ಗೋವಿಂದರಾಜ್ ಸರ್ ಬಂದಮೇಲೆ ಅನುಭವ ನಿಮ್ಮ ಹತ್ರ ಹೇಳ್ಕೊಂಡಿರ್ತಾರೆ. ಸೊ ಹೆಂಗಿತ್ತು ಅಲ್ಲಿ, ಯಾವ ಥರದ್ದಿತ್ತು ಅಂಥೇಳಿ ನಿಮ್ಗೆ ಅಂದರೆ ಆ ಟೈಮಲ್ಲಿ ಬಂದಾಗ ನೀವು ಕೇಳಿರುವಂಥದ್ದು ಹೆಂಗಿರ್ತಾ ಇತ್ತು, ಅದರದ್ದೆಲ್ಲ ಏನು ಹೇಳಿದ್ದಾರೆ ನಿಮ್ಗೆ, ಏನು ನೆನಪಿದೆ ಅದು ಎಲ್ಲ? ಸರ್ ಅದು ಅವತ್ತಂತ ಅಷ್ಟೇ ಅಲ್ಲ, ಆ ಒಂದು ಚರ್ಚೆ ಈಗಲೂ ನಡೀತಾನೆ ಇರ್ತದೆ. ಅಂದರೆ ಯಾರಾದರೂ ಮನೆಗೆ ಬಂದಾಗ ನಮ್ಮ ತಂದೆನ ಕೇಳ್ತಾರೆ, ಸರ್ ಬೇಜಾರಿಲ್ಲ ಅಂದರೆ ಹೆಂಗಿತ್ತು ಅದು, ಯಾಕೆ ನಮ್ಮ ಕ್ಯೂರಿಯಾಸಿಟಿ ಸರ್ ಅದು, ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ ಆ ವಿಚಾರ. ಸರ್ ಅವರು ನನ್ನ ಪ್ರಕಾರ ಏನಂದರೆ ಸಂಪೂರ್ಣವಾಗಿ ಇದುವರೆಗೂ ನಮಗೆ ಯಾರಿಗೂ ಅವರು ಹೇಳೇ ಇಲ್ಲ. ಯಾಕಂದರೆ ಅವರು ಹೇಳೋದು ಕೆಲವೊಂದು ನಾನು ನಿಮಗೆ ಹೇಳ್ಕೊಳ್ಳೋಕೆ ಕೂಡ ಆಗಲ್ಲ, ಅಷ್ಟು ಕಠೋರವಾಗಿತ್ತು ಅಂತ. ಅಂದರೆ ಏನು ಸರ್ ಅವ್ರು ಹೇಳೋದು, ನಾವು ಒಂಥರ ಅವ್ನು ನಡೆಸ್ತಾ ಇದ್ದಿದ್ದು ಜೈಲಲ್ಲಿದ್ದಂಗೆ. ಅವನು ಕೂತ್ಕೊಬೇಕು, ನಿಂತ್ಕೊಬೇಕು. ಅಂದರೆ ಕಮಾಂಡಿಂಗ್ ಅಂತಲ್ಲ ಸರ್, ಅಲ್ಲಿ ಪರಿಸ್ಥಿತಿ ಹಾಗಿತ್ತು. ಅವರು ಊಟ ಕೊಟ್ಟಾಗ ಊಟ ಮಾಡಬೇಕು ಅಲ್ವಾ ಸರ್, ಅವ್ರು ಊಟ ಕೊಟ್ಟಾಗಲೇ ಊಟ ಮಾಡಬೇಕು, ಅವರು ಬಿಸ್ಕೆಟ್ ಕೊಟ್ಟಾಗಲೇ ಬಿಸ್ಕೆಟ್ ತಿನ್ನಬೇಕು, ಮಲ್ಕೊ ಅಂದಾಗೆ ಮಲ್ಕೊಬೇಕು. ಅಂದರೆ ಅಲ್ಲಿ ಬೆಟ್ಟ ಇದ್ದಿದ್ದರಿಂದ ಸರ್ ಲೈಟು ಜಾಸ್ತಿ ಕತ್ಲಲ್ಲಿ ಹಚ್ಚಬಾರ್ದು, ಗೊತ್ತಾಗ್ಬಿಡುತ್ತೆ ದೂರದಿಂದ ಎಲ್ಲರೂ ಕಾಣುತ್ತೆ ಅಂದ್ಬಿಟ್ಟು 5 ಗಂಟೆಗೆಲ್ಲ 5-6 ಗಂಟೆಗೆಲ್ಲ ನೈಟ್ ಊಟ ಮಾಡಿ ಮಲಗಬೇಕಂತೆ ಸರ್. ನಮ್ಮ ತಂದೆ 6 ಗಂಟೆಗೆ ಯಾರಿಗೆ ನಿದ್ದೆ ಬರುತ್ತೆ? ಆಮೇಲೆ ಸಡನ್ನಾಗಿ ಅವ್ನು ಬೆಳಗ್ಗೆ ಎದ್ದು ನಡೀರಿ ಹೋಗಬೇಕು ಅಂದರೆ ಎಲ್ಲದನ್ನೂ ಹೊತ್ಕೊಂಡು ನಡೆಯೋಕ್ಕೆ ಶುರು ಮಾಡಬೇಕು. ಅದೇ ಕೆಲವುದೆಲ್ಲ ಅವ್ರು ಹೇಳಿದ್ರು ನೀರೆಲ್ಲ ಎಲ್ಲಿ ಯಾವ ಕೆರೆ ನದಿ ಹರಿತಿದ್ರೆ ಏನಾರು ನೀರು ಹರಿತಿದ್ರೆ ಅಲ್ಲೇ ಇಟ್ಕೊಂಡು ಕೊಡಿ. ಅದು ಕಲರ್ ಸುಮ್ಮನೆ ಕಾಮಿಡಿಯಾಗಿ ನಮ್ಮ ತಂದೆ ಕಲರ್ ನೀರು ಕುಡ್ದಿದ್ದೀವಿ ನಾವು ಅಲ್ಲಿ. ನಮ್ಮ ತಾತ ಹೇಳೋರಂತೆ, ನೀರ್ದು ಕಲರ್ ನೋಡ್ಬಿಡಕ್ಕೆ ಸುಮ್ಮನೆ ಕುಡಿ, ಇಲ್ಲಾಂದರೆ ನೋಡಿಬಿಟ್ರೆ ಕುಡಿಯೋಕ್ಕಾಗಲ್ಲ, ಬಟ್ ಕುಡಿದೇನು ಇರೋಕ್ಕಾಗಲ್ಲ, ಕುಡಿಲೇಬೇಕಾಗ್ತದೆ ಹಾಗೆ. ಆಮೇಲೆ ಊಟ ಎಲ್ಲ ಕೊಡ್ತಿದೆ, ಬಟ್ ಆದರೂ ಅಲ್ಲಿ ಏನು ಪ್ರೊವೈಡ್ ಮಾಡೋಕ್ಕಾಗ್ತಿತ್ತು ಆ ಥರ. ಆಮೇಲೆ ಅವ್ರ ಟೀಮಲ್ಲಿ ಯಾರು ಒಬ್ಬರು ಏನು ದಿನಸಿ ರೇಷನ್ ತರೋಕ್ಕೆ ಅಂದ್ಬಿಟ್ಟು ಹೋದರೆ ಆಚೆಗೆ, ಕೆಲವೊಂದು ಸಲ 2-3 ದಿನ ಎಲ್ಲ ಆಗ್ಬಿಡೋದು, 3-4 ದಿನ ಏನೂ ಇಲ್ಲದೇ ಇರೋ ದಿನಗಳಲ್ಲಿ ಬರೀ ಇಡೀ ದಿನ ಬರೀ ಉರ್ಗಡ್ಲೆ ತಿನ್ಕೊಂಡು ಕಾಲ ಕಳೆದಿರೋ ಟೈಮ್ ಅಂಥ ದಿನಗಳು ಇತ್ತು. ಆ್ಯಂಡ್ ಇದು ಜುಲೈ 30th ನಡೆದಿದೆಲ್ಲ ಸರ್, ಕರೆಕ್ಟಾಗಿ ಇದು ಮಳೆಗಾಲ ಅಲ್ಲ ಸರ್, ಆ ವರ್ಷ ಒಳ್ಳೆ ಮಳೆ ಆಗಿದೆ. ಅವ್ರು ಹೇಳ್ತಿದ್ರು ಯಾವ ಡೈರೆಕ್ಷನಿಂದ ಮಳೆ ಬರ್ತಾಯಿದೆ ಆ ಡೈರೆಕ್ಷನ್ಗೆ ಒಂದು ಟಾರ್ಪೋಲ್ ಕಟ್ಟಿ ಅದಷ್ಟೇ ಪ್ರೊಟೆಕ್ಷನ್ನು, ಇನ್ನೇನು ಇಲ್ಲ. ಯಾಕಂದರೆ ಸಾಕಷ್ಟು ಸ್ಪೆಕ್ಯುಲೇಷನ್ ನಡೀತಾವನ್ನೆಲ್ಲ ಎಲ್ಲೋ ಗೆಸ್ಟ್ ಹೌಸಲ್ಲಿ ಇಟ್ಕೊಂಡಿದ್ದಾನೆ, ಟೆಂಟ್ ಹಾಕಿ ಇಟ್ಕೊಂಡಿದ್ದಾನೆ, ಹಂಗೆ ಮಾಡಿದ್ದಾನೆ ಹಿಂಗೆ ಮಾಡಿದ್ದಾನೆ, ಅದೆಲ್ಲ ಯಾವುದೂ ನಡೆದಿಲ್ಲ. ಆ್ಯಂಡ್ ನಮಗೇನು ಅದು ವಿಷಯ ಫಸ್ಟ್ ಗೊತ್ತಾದಾಗ ಏನು ಇದಾಗಿದೆ ಇಮ್ಮಿಡಿಯೇಟಾಗಿ ಎಲ್ಲ ಆಗುತ್ತೆ, 1 ವಾರದಲ್ಲಿ ಬಂದು ಮ್ಯಾಕ್ಸಿಮಮ್ ಅಂದರೆ 1 ವಾರದಲ್ಲಿ ಬಂದ್ಬಿಡು. 1 ವಾರ 2 ವಾರ ತಿಂಗಳು, ಅದು 108 ದಿನ
ಬಟ್ ನಿಮಗೆ ಹೆಂಗೆ ಅನಿಸ್ತದೆ ಸರ್, ಅಪ್ಪಾಜಿ ಕೂಡ ಹೋಗ್ಬಿಟ್ಟಿದ್ದಾರೆ ಇವಾಗ ಅಲ್ಲಿ, ಅಂದರೆ ನಿಮ್ಮ ಅಣ್ಣವ್ರ ಜೊತೆಗೆ ಅಪ್ಪಾಜಿ ಹೋಗಿದ್ದಾರೆ, ನಿಮಗೆ ಹೆಂಗೆ ಅನಿಸ್ತದೆ ಸರ್? ಒಂದು ಕಡೆಯಿಂದ ಸ್ವಲ್ಪ ಜೊತೆಗೆ ನಮ್ಮ ತಂದೆ ಇದ್ದಾರಲ್ಲ ಅನ್ನೋ ಒಂದು ಸಮಾಧಾನ ಇತ್ತು ಸರ್. ಅಲ್ಲಿ ಕೇಳಿದಂತೆ ಯಾರು ಬರ್ತಿರೋದು ಎಲ್ಲರೂ ಇಲ್ಲ ಅಂತ ಹೇಳೋಕ್ಕೆ ಇಲ್ಲ ಅಂತ ಯಾರೂ ಹೇಳಲಿಲ್ಲ ಅಂತ. ಇಲ್ಲ ನಾವು ಬರ್ತೀವಿ. ಬಟ್ ರವಿ ಅಂತ ಡ್ರೈವರ್ ಹೋಗಿದ್ರು ಜೊತೆಗೆ, ಅವರನ್ನು ಅವರೇ ಹೇಳಿದ್ರಂತೆ ಈ ಥರ ಬೇಡ, ನೀವು ಅಮ್ಮವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ, ನೀವು ಇಲ್ಲೇ. ಮಿಕ್ಕಿದವರೆಲ್ಲ ಹೋಗಿದ್ದಾರೆ ಜೊತೆ. ಕೇಳಿದ ತಕ್ಷಣ ಬರ್ತೀವಿ. ಹಂಗೂ ನಮ್ಮ ತಾತ ಹೇಳ್ದಂತೆ, ಅದು ಯಾಕೆ ನಿನಗೆ ಬೇಕಾಗಿರೋದು, ನಾನು ನನ್ನೊಬ್ಬನೇ ಕರ್ಕೊಂಡು ಹೋಗು. ಇಲ್ಲ ನಮ್ಮ ತಂದೆ ಇಲ್ಲ ಮಾಮ ಇಲ್ಲ ಬರ್ತೀವಿ ಅಂತ. ಇಲ್ಲಿದ್ದವ್ರು ಜೊತೆಗೆ ಹೋದವ್ರು 3 ಜನ ಜೊತೆಗೆ ಯಾರು ಹೋಗಿದ್ರು, ನಾಗಪ್ಪ ಅವರು, ನಾಗೇಶ್ ಅವರು, ನಮ್ಮ ತಂದೆ, ಎಲ್ಲರೂ ನಾವು ಹೋಗ್ತೀವಿ. ನಮ್ಮ ತಂದೆಯಿಂದ ಅಷ್ಟೇ ಅಲ್ಲ, ಈ ನಮ್ಮದೀಗ ಆಫೀಸು ಹೆಬ್ಬಾಳಲ್ಲಿದೆ ಸರ್, ಹೆಬ್ಬಾಳ ಅಮೃತಹಳ್ಳಿ. ನಾಗಪ್ಪ ಅವ್ರು ಬಂದು ಅಲ್ಲೇ ಇರೋದು. ಸೊ ಅವಾಗ ಸಿಗ್ತಾ ಇರ್ತಾರೆ ಅವರು. ಒಂದಿಷ್ಟು ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗದೆ ನಾನು ಕೇಳ್ತೀನಿ. ಅವ್ರು ಹೇಳ್ತಾಯೋ ಅಪ್ಪಾಜಿ ಹಂಗಿತ್ತು ಹಿಂಗಿತ್ತು ಅಂತ. ಬಟ್ ಅವರು ಭಾಳ ಎಲ್ಲ ಫಿಲ್ಟ್ರ್ ಮಾಡೇ ಹೇಳ್ತಾರೆ. ಸೊ ಅದಂತೂ ನಾವು ಯಾವತ್ತು ಎಷ್ಟೇ ಮರಿಬೇಕು ಅಂದ್ಕೊಂಡ್ರೆ ಆ ಇನ್ಸಿಡೆಂಟ್ನ ಅದು ಮರೆಯೋಕ್ಕಾಗೋದೇ ಇಲ್ಲ ಸರ್.